ಸರ್ ದಿನೇಶ್ ಅಣ್ಣವ್ರಿಗೆ ಮೊದಲನೇ ವಿಶೇಷ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ತಾಯಿ ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿ ಇನ್ನೂ ಜನಸೇವೆ ಮಾಡೋ ಆಶೀರ್ವಾದ ಆ ತಾಯಿ ಕೊಡಲಿ ಅಂತ ಕೇಳ್ತಾ, ಇವತ್ತು ದಿನೇಶ್ ಅಣ್ಣವ್ರು ಬಂದ ಮೇಲೆ ಈ ಕೂಡ್ಲೂರು ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಮಳಪಣ್ಣದ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ದಿನೇಶ್ ಅಣ್ಣವ್ರ ಶ್ರಮ ಮತ್ತು ಪಕ್ಷದ ಶ್ರಮ ಎಲ್ಲ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಇನ್ನೂ 3 ವರ್ಷ ಇರೋದ್ರಿಂದ ಅವ್ರಿಗೆ ದಿನೇಶ್ ಅಣ್ಣವ್ರಿಗೆ ನಾವೆಷ್ಟು ಸಹಕರಿಸ್ತೀವಿ ಅಷ್ಟು ಕೆಲಸಗಳನ್ನ ಮಾಡ್ಬೋದು ಅಂತ ಜನದ ಹತ್ರ ಕೇಳ್ಕೊತೀನಿ. ಚೆನ್ನೇಗೌಡ. ಮೊದಲನೇದಾಗಿ ನಮ್ಮ ಕೂಡ್ಲೂರು ದಿನೇಶ್ ಕುಮಾರ್ ಅಂತಲೇ ಹೆಸರುವಾಸಿಯಾಗಿರುವ ನಮ್ಮ ದಿನೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ಈ ಏನು ಕೂಡ್ಲೂರು ಗ್ರಾಮದಲ್ಲಿ 25 ವರ್ಷದಿಂದ ಏನು ಇಂಪ್ರೂವ್ಮೆಂಟ್ ಕಾಣದೇ ಇರೋ ಜನತೆ ಈಗ 6 ತಿಂಗಳಲ್ಲಿ MP ಚುನಾವಣೆ ಮುಖಾಂತರ ನಮಗೆ ದಿನೇಶ್ ಅಣ್ಣವ್ರು ಕೂಡ್ಲೂರಿಗೆ ಬಂದು ಕೂಡ್ಲೂರು ಜನ ಜೊತೆ ಬೆರೆತು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಈಗ ಆಲ್ರೆಡಿ ತುಂಬ ಒಳ್ಳೆ ಕೆಲಸ ಆಲ್ರೆಡಿ ಮಾಡಿದ್ದಾರೆ. 25 ವರ್ಷದಿಂದ ಕೂಡ್ಲೂರಲ್ಲಿ ಒಂದು ಸ್ಮಶಾನ ಇರಲಿಲ್ಲ. ಆ ಸ್ಮಶಾನಕ್ಕೆ ಪೂರ್ತಿ ಅವರು ಸ್ವಂತ ಖರ್ಚಲ್ಲಿ 300-350 ಲೋಡು ಮಣ್ಣೆಲ್ಲ ಹೊಡೆದು ಒಂದು ಸ್ಮಶಾನ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಮತ್ತು ಹಾಗೆ ನಮ್ಮ ಕೂಡ್ಲೂರಲ್ಲಿ ಅರಸು ಸಮುದಾಯ ಭವನಕ್ಕೆ 80 ಲಕ್ಷ ಅನುದಾನ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಶಿವರೇಶ್ ಅವರ ಆಶೀರ್ವಾದದೊಂದಿಗೆ ಅವರು 80 ಲಕ್ಷ ತೊಗೊಬಂದು ಅರಸು ಸಮುದಾಯ ಭವನಕ್ಕೆ 80 ಲಕ್ಷ ತೊಗೊಬಂದು ಪೂರ್ಣಗೊಳ್ತಾ ಇದೆ. ಆಲ್ರೆಡಿ ಬೇಕಾದ್ರೆ ಫೋಟೋ ತೊಗೊಂಡು ಹೋಗ್ಬೋದು ಬೇಕಾದ್ರೆ ನೀವು. ಆಲ್ರೆಡಿ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗೋ ಮಟ್ಟಕ್ಕೆ ಬಂದಿದೆ. ಇನ್ನು ಕೆಲವೇ 1-2-3 ತಿಂಗಳಲ್ಲಿ ಚೌಟ್ರಿ ಓಪನ್ ಆಗೋ ಸಾಧ್ಯತೆಯೂ ಇದೆ. ಹಂಗಾಗಿ ತುಂಬ ಒಳ್ಳೆ ಕೆಲಸಗಳಾಗ್ತದೆ. ಹಿಂಗೆ ಕೂಡ್ಲೂರು ಕಾಲೋನಿಗೆ 5 ಕುಂಟೆ ಸ್ಮಶಾನಕ್ಕೆ ಜಾಗ ಇರಲಿಲ್ಲ. ಪಾಪ ಅವ್ರು ಕೇಳಿಕೊಂಡ್ರು, ಒಂದು ರುದ್ರಭೂಮಿ ಬೇಕು ನಮ್ಗೆ, ಅದೇ ಬೇಕಾಗಿ ಅದೊಂದು ಸಹಕಾರ ಮಾಡಿಕೊಡಿ ಅಂತ. ಅವ್ರು ದಿನೇಶ್ ಅಣ್ಣವರು ಒಂದು ಆ ಕಡೆ ಈ ಕಡೆ ಒಂದು ಮಾತು ಒಂದು ನಿಮಿಷ ಯೋಚನೆ ಮಾಡದೇ ಇರೋಂಗೆ 5 ಕುಂಟೆನ ಆ ಸ್ಪಾಟಲ್ಲೇ ರೆಡಿ ಮಾಡಿಕೊಟ್ಟು 5 ಕುಂಟೆ ಸ್ಮಶಾನ ಆಲ್ರೆಡಿ ತೊಗೊಟ್ಬಿಟ್ಟಿದ್ದಾರೆ. ರಿಜಿಸ್ಟ್ರು ಇನ್ನೇನು ಆಗೋಗಿದೆ. ಹಾಗಾಗಿ ಇಂಥ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡೋ ನಾಯಕರು ನಮ್ಗೆ ಬೇಕಾಗಿತ್ತು. ಈಗ ಬಂದಿದ್ದಾರೆ. ನಾವು ಇನ್ನೂ ಸದುಪಯೋಗ ಚೆನ್ನಾಗಿ ಮಾಡ್ಕೋತೀವಿ. ಇನ್ನೂ ಅವ್ರಿಗೆ ಉನ್ನತ ಸ್ಥಾನ ನಾವು ಕೊಡ್ತೀವಿ. ಅವ್ನು ಇನ್ನೂ ಒಂದು ಬೇರೆ ಮಟ್ಟದಲ್ಲಿ ನಾವು ನೋಡ್ತೀವಿ ಕೆಲವು ಮುಂಬರುವ ವರ್ಷಗಳಲ್ಲಿ ಅಂತ ಹೇಳ್ತಾ ಅಷ್ಟು ನನ್ನ ಮಾತು ಮುಗಿಸ್ತೀವಿ. ಕಿರಣ್ ಅಂತ.